ಸ್ನೇಹಿತರೆ, ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ದಿನದ ವಿಡಿಯೋ ಯಾರಿಗೆ ಉಪಯೋಗಕರವಾಗಿದೆ ಎಂದು ನೋಡೋಣ. ತಾಂತ್ರಿಕ ಶಿಕ್ಷಣವನ್ನು ಪಡೆಯುತ್ತಿರುವ ಅಥವಾ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸುವ ಸರ್ಕಾರಿ ಸಂಸ್ಥೆಯಾದ AICTE ಎಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇದರ ವತಿಯಿಂದ ಉದ್ಯೋಗದ ಅನುಭವವನ್ನು ನೀಡುವ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸಲಿದೆ. ಇದೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕಗಳನ್ನು ಹೊಂದಿರುವ ಎರಡು ಮುಖ್ಯವಾದ AICTE ಇಂಟರ್ನ್ಶಿಪ್ ಪ್ರೋಗ್ರಾಂ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಇಂಟರ್ನ್ಶಿಪ್ ಪ್ರೋಗ್ರಾಂನ ವಿವರಗಳನ್ನು ನೋಡುವುದಾದರೆ ಶೆಲ್ ಏಜುನೆಟ್ ಸ್ಕಿಲ್ಸ್ ಫಾರ್ ಫ್ಯೂಚರ್ AICTE ವರ್ಚುವಲ್ ಇಂಟರ್ನ್ಶಿಪ್ ಪ್ರೋಗ್ರಾಂ 6 ವಾರಗಳ ಕಾಲ ಸ್ವಯಂ ನಿಯೋಜಿತ ಸಮಯದಲ್ಲಿ ಪೂರ್ಣಗೊಳ್ಳುವ ಈ ಇಂಟರ್ನ್ಶಿಪ್ ಪ್ರೋಗ್ರಾಂ ಸಂಪೂರ್ಣ ಆನ್ಲೈನ್ ಮೋಡ್ ನಲ್ಲಿ ಇರುತ್ತದೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅಖಿಲ ಭಾರತದ 3,000 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ 30, 2025. ಅರ್ಜಿ ಸಲ್ಲಿಕೆ ಹಾಗೂ ಸಂಪೂರ್ಣ ತರಬೇತಿ ಯಾವುದೇ ಶುಲ್ಕವಿಲ್ಲ. ತರಬೇತಿಯ ಅವಧಿಯಲ್ಲಿ ಯಾವುದೇ ರೀತಿಯ ಪ್ರೋತ್ಸಾಹ ಧನ ಸ್ಟೈಪಂಡ್ ನೀಡಲಾಗುವುದಿಲ್ಲ. ತರಬೇತಿ ಪಡೆದ ನಂತರ ಶೆಲ್ AICTE ಹಾಗೂ ಎಜುನೆಟ್ ಫೌಂಡೇಶನ್ ವತಿಯಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ ದೊರೆಯುವುದು ಹಾಗೂ ಅಕಾಡೆಮಿಕ್ ಕ್ರೆಡಿಟ್ ಆಗಿ 1 ಕ್ರೆಡಿಟ್ ಅನ್ನು ನೀಡಲಾಗುವುದು. ಶೆಲ್ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಇರುವ ಪ್ರಮುಖ ಅರ್ಹತೆಗಳು ಯಾವುವೆಂದರೆ ತಾಂತ್ರಿಕ ಶಿಕ್ಷಣವನ್ನು ಪಡೆಯುತ್ತಿರುವ 2ನೇ, 3ನೇ ಅಥವಾ 4ನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಡಾಟಾ ಸೈನ್ಸ್, ಮೆಕ್ಯಾಟ್ರಾನಿಕ್ಸ್ ಯಾವುದೇ ಕ್ಷೇತ್ರಗಳಲ್ಲಿ ವಿಶೇಷತೆ ಹೊಂದಿರುವ ಅಭ್ಯರ್ಥಿಗಳು ಸೂಕ್ತ. ಕನಿಷ್ಠ 17 ವರ್ಷ ವಯೋಮಿತಿ ಹೊಂದಿರಬೇಕು. ಅರ್ಜಿದಾರರು ಸ್ಥಿರ ಇಂಟರ್ನೆಟ್ ಸಂಪರ್ಕ ಹೊಂದಿರುವ ಲ್ಯಾಪ್ಟಾಪ್ ಅಥವಾ PC ಹೊಂದಿರಬೇಕು. ಮೂಲಭೂತ ಕಂಪ್ಯೂಟರ್ ಕೌಶಲ್ಯಗಳು ಹಾಗೂ ಪ್ರೋಗ್ರಾಮಿಂಗ್ ಬಗ್ಗೆ ಅರಿವು ಹೊಂದಿರಬೇಕು. AICTE ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಸಂಪೂರ್ಣ ಶುಲ್ಕರಹಿತವಾಗಿರುವ ಈ ಯೋಜನೆಯ ಲಭ್ಯತೆಯನ್ನು ಅಖಿಲ ಭಾರತದ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ಅಭ್ಯರ್ಥಿಗಳು ತಪ್ಪದೆ ಸೆಪ್ಟೆಂಬರ್ 30, 2025 ಒಳಗೆ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಿರಿ. ನಾನು ಹೇಳ ಬಯಸಿರುವ 2ನೆಯ ಇಂಟರ್ನ್ಶಿಪ್ ಪ್ರೋಗ್ರಾಂ ಯಾವುದೆಂದರೆ NIELIT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸರ್ಕಾರಿ ಸಂಸ್ಥೆಯಾದ NIELIT ವಿದ್ಯಾರ್ಥಿಗಳಿಗೆ ಅನುಭವ ಹಾಗೂ ಉದ್ಯೋಗದ ಅವಕಾಶಗಳನ್ನು ನೀಡುವ ಉದ್ದೇಶದಿಂದ AICTE ಜೊತೆಗೂಡಿ ನಡೆಸುತ್ತಿರುವ ಇಂಟರ್ನ್ಶಿಪ್ ಕಾರ್ಯಕ್ರಮವಾಗಿದೆ. NIELIT ಇಂಟರ್ನ್ಶಿಪ್ ಸಂಪೂರ್ಣ ಆಫ್ಲೈನ್ ಮೋಡ್ ಅಂದರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆಯಲಿದೆ. ಅಖಿಲ ಭಾರತದ ವಿವಿಧ ರಾಜ್ಯಗಳು ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. 6 ತಿಂಗಳ ಅವಧಿಯವರೆಗೆ ಪ್ರತಿ ತಿಂಗಳು 10,000ದಂತೆ ಪ್ರೋತ್ಸಾಹ ಧನ ದೊರೆಯುವ ಈ ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಹಾಗೂ ತರಬೇತಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ ಇದೇ ತಿಂಗಳ ಅಂದರೆ ಸೆಪ್ಟೆಂಬರ್ 20, 2025. ಅರ್ಜಿದಾರರಿಗೆ ಇರಬೇಕಾದ ಪ್ರಮುಖ ಅರ್ಹತೆಗಳು ಯಾವುವೆಂದರೆ ಅರ್ಹತೆಗಳನ್ನು ನೋಡುವುದಾದರೆ BE, BTech, MCA, MSc ಮೊದಲಾದ ಪದವಿ ಪಡೆದಿರುವ ಅಥವಾ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಯಾವ ಯಾವ ಕ್ಷೇತ್ರಗಳಲ್ಲಿ ತರಬೇತಿ ದೊರೆಯುತ್ತದೆ ಎಂದು ನೋಡುವುದಾದರೆ AI ಅಂದರೆ ಕೃತಕ ಬುದ್ಧಿಮತ್ತೆ, ಯಂತ್ರ ಕಲಿಕೆ ಅಥವಾ ಮಷಿನ್ ಲರ್ನಿಂಗ್, IoT ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ, ಡಾಟಾ ಸೈನ್ಸ್, ಆಪ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಮೊದಲಾದ ಕ್ಷೇತ್ರಗಳಲ್ಲಿ ತರಬೇತಿಯು ಲಭ್ಯವಿದೆ. ಈ 2 ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಲು AICTE ಇಂಟರ್ನ್ಶಿಪ್ ಪೋರ್ಟಲ್ಗೆ ಭೇಟಿ ನೀಡಬೇಕು. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿಯನ್ನು ನಮೂದಿಸಬೇಕು. ಲಾಗಿನ್ ID ಹಾಗೂ ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ ಅಭ್ಯರ್ಥಿಯು ಆಸಕ್ತಿಯ ಇಂಟರ್ನ್ಶಿಪ್ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಬೇಕು. 6 ತಿಂಗಳ ಅವಧಿಯ ಪ್ರತಿ ತಿಂಗಳು 10,000ದಂತೆ ಪ್ರೋತ್ಸಾಹ ಧನ ದೊರೆಯುವ ಈ ಇಂಟರ್ನ್ಶಿಪ್ ಪ್ರೋಗ್ರಾಂನ ಲಭ್ಯತೆಯನ್ನು ತಪ್ಪದೆ ಎಲ್ಲರೂ ಪಡೆಯಿರಿ. ನಿಮ್ಮ
ನಿಮ್ಮ ಭವಿಷ್ಯದ ಉದ್ಯೋಗದ ದಾರಿಯನ್ನು ಇಂದೇ ಆರಂಭಿಸಿ. ತಪ್ಪದೆ ಇದೇ ಸೆಪ್ಟೆಂಬರ್ 20ರ ಒಳಗಾಗಿ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ತರಬೇತಿ ಪಡೆಯುವುದಾದರೆ ಮೊದಲನೆಯ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಆದ ಶೆಲ್ ಇಂಟರ್ನ್ಶಿಪ್ ಗೆ ಅರ್ಜಿ ಸಲ್ಲಿಸಿ. ಇನ್ನು ಆಫ್ಲೈನ್ ಅಂದರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆಯುವ 6 ತಿಂಗಳ ಅವಧಿಯ NIE/LIT ಇಂಟರ್ನ್ಶಿಪ್ ಗೆ ತಪ್ಪದೆ ಅರ್ಜಿ ಸಲ್ಲಿಸಿ. ಇಂದಿನ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಂತಹದ್ದೇ ಮಾಹಿತಿದಾಯಕ ವಿಷಯಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹದ್ದೇ ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಕನ್ನಡದಲ್ಲಿ ಕಲಿಯೋಣ, ಕನ್ನಡದಲ್ಲಿ ಬೆಳೆಯೋಣ, ಜೊತೆಗೂಡಿ ಸಾಗೋಣ. ಕನ್ನಡದ ಪ್ರೀತಿಯಿಂದ ಜೀವನವನ್ನು ಅರ್ಥಪೂರ್ಣಗೊಳಿಸೋಣ.